ಚೀತಾದ ಯುಗ ಆರಂಭ ಆಗ್ತಾ ಇರುವಂತಹ ಕ್ಷಣ ಇದು. ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ. ಫೋಟೋ ತೆಗೆದು ಸಂಭ್ರಮಿಸ್ತಾ ಇದ್ದಾರೆ ಪ್ರಧಾನಿ. ಅವರ ಬರ್ತ್ಡೇಗೆ ಸಿಕ್ಕ ಬಹುದೊಡ್ಡ ಗಿಫ್ಟ್ ಇದು. ಭಾರತಕ್ಕೆ ಸಿಕ್ಕ ಬಹುದೊಡ್ಡ ಗಿಫ್ಟ್ ಇದು. 7 ದಶಕಗಳ ಬಳಿಕ ಮತ್ತೆ ಭಾರತದ ಅರಣ್ಯಕ್ಕೆ ಚೀತಾಗಳು ಬಂದಿದ್ದು. ವೆಲ್ಕಮ್ ಬ್ಯಾಕ್ ಚೀತಾ ಎನ್ನುವಂತಹ ಸಮಯ ಇದು. ಚೀತಾಗಳನ್ನ ತಂದಿದ್ದು ಅಂತ ದೊಡ್ಡ ಸಾಧನೆನಾ ಅಂತ ಜನಸಾಮಾನ್ಯರಿಗೆ ಮೇಲ್ನೋಟಕ್ಕೆ ಅನಿಸಬಹುದು. ಆದರೆ ಈಗಾಗಲೇ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಇದು ಆಗುತ್ತಾ ಅನ್ನುವಂತಹ ಅನುಮಾನದಲ್ಲಿದ್ರು. ಆದರೆ ಅಂತಹ ದಿನ ಬಂದಿದೆ. ಚೀತಾಗಳು ಆಗಮಿಸಿರೋದ್ರಿಂದ ಅರಣ್ಯ ಸಂಪತ್ತಿನ ರಕ್ಷಣೆ ಕೂಡ ಆಗತ್ತೆ. ವನ್ಯಜೀವಿಯ ಸಂಪತ್ತು ವೃದ್ಧಿಸುತ್ತೆ. ನಶಿಸಿ ಹೋದಂತಹ ಚೀತಾಗಳ ಸಂತತಿ ಬೆಳೆಯುತ್ತೆ. ಚೀತಾ ವಾಸಕ್ಕೆ ಯೋಗ್ಯವಾದಂತಹ ಕುನೋ ಉದ್ಯಾನವನಕ್ಕೆ ಪ್ರಧಾನಿ ಮೋದಿ ಈ ಕೌತುಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ಚೀತಾವನ್ನ ಬಿಡುಗಡೆಗೊಳಿಸಿ ಸಂಭ್ರಮಿಸ್ತಾ ಇದ್ದಾರೆ. ಹೊಸ ಜಾಗ, ಹೊಸ ದೇಶ ಹೊಂದಿಕೊಳ್ಳಬೇಕಿದೆ ಈ ನಮೀಬಿಯಾದ ಚೀತಾಗಳು. ಅದಕ್ಕಾಗಿ ಸಾಕಷ್ಟು ಅಧ್ಯಯನ ಆಗಿದೆ. ಅನುಕೂಲಕರವಾದಂತಹ ವಾತಾವರಣ ಇಲ್ಲಿದೆ ಅನ್ನೋದನ್ನ ಸ್ಟಡಿ ಮಾಡಿದ ಮೇಲೇನೆ ಬಹುದಿನಗಳ ಪ್ರಯತ್ನದ ಫಲವಾಗಿ ಕುನೋ ಪಾರ್ಕ್ನಲ್ಲಿ ಬಂದಿಳಿದಿವೆ ನಮೀಬಿಯಾದ ಚೀತಾ. 5 ಹೆಣ್ಣು ಮತ್ತು 3 ಗಂಡು ಚೀತಾಗಳು ಸೇರ್ಪಡೆಯಾಗಿವೆ. ವಿಶೇಷ ಬೋನ್ನಲ್ಲಿ ಇರಿಸಿ ವಿಶೇಷ ವಿಮಾನದಲ್ಲಿ ಕರೆತರಲಾಯಿತು ನಮೀಬಿಯಾದಿಂದ. ಇದರ ಬಗ್ಗೆ ನಿಗಾ ವಹಿಸಲಿಕ್ಕಾಗಿ ವಿಶೇಷ ಸಿಬ್ಬಂದಿಗಳ ನೇಮಕವಾಗಿತ್ತು. ಅರಣ್ಯಾಧಿಕಾರಿಗಳು, ಪಶುವೈದ್ಯಾಧಿಕಾರಿಗಳ ಸಾಥ್ನೊಂದಿಗೆ ಸುರಕ್ಷಿತವಾಗಿ ನಮೀಬಿಯಾದಿಂದ ಭಾರತಕ್ಕೆ ಬಂದಿಳಿದಿರುವಂತಹ ಈ ಚೀತಾಗಳನ್ನು ಸ್ವಾಗತಿಸೋದಕ್ಕೆ ಖುದ್ದು ಪ್ರಧಾನಿಯೇ ಬಂದಿದ್ದಾರೆ. ಪ್ರಧಾನಿಯ ಜನ್ಮದಿನಕ್ಕೆ ಸಿಕ್ಕ ವಿಶೇಷ ಉಡುಗೊರೆ. 1952ರಲ್ಲಿ ಚೀತಾ ಸಂತತಿಯೇ ಇಲ್ಲ ಅಂತ ಘೋಷಣೆಯಾಯಿತು. ನಶಿಸಿದೆ ಅಂತ ಘೋಷಣೆಯಾಯಿತು. 7 ದಶಕಗಳ ಬಳಿಕ ಈಗ ಮತ್ತೆ ವಾಪಸ್ಸಾಗಿದೆ ಚೀತಾಗಳು. ವೇಗಕ್ಕೆ ಮತ್ತೊಂದು ಹೆಸರಾಗಿರುವಂತಹ ಈ ಚೀತಾ 1 ಗಂಟೆಗೆ 110ರಿಂದ 120 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲಂತಹ ಪ್ರಾಣಿ. ಚಿರತೆಯಲ್ಲ, ಇದು ಚೀತಾ. ವ್ಯತ್ಯಾಸ ಇದೆ. ಚಿರತೆಗಳು ನಮ್ಮಲ್ಲಿವೆ, ಚೀತಾಗಳು ಇದ್ದುವು, ನಶಿಸಿ ಹೋಗಿದ್ವು, ಮತ್ತೆ ಅವುಗಳನ್ನು ವಾಪಸ್ ಕರೆತರಲಾಗಿದೆ ಸಂತತಿಯನ್ನು ವೃದ್ಧಿಸುವಂತಹ ದೃಷ್ಟಿಯಿಂದ. ಒಂದು ಕಾಲದಲ್ಲಿ ರಾಜರ ಬಳಿಯ ಸಾವಿರಾರು ಚೀತಾಗಳಿರ್ತಿದ್ವು. ಆದರೆ ಅವುಗಳನ್ನು ಬಂದಿಯಾಗಿಸಿ ಬೇಟೆಯಾಡೋದಕ್ಕೆ ಬಳಕೆ ಮಾಡಲಾಗ್ತಿತ್ತು. ಬಾದ್ಶಾಗಳ, ರಾಜರುಗಳ, ಬ್ರಿಟಿಷರ ಬೇಟೆ ಕಯಾಲಿಗೆ ನಶಿಸಿ ಹೋದವು ಈ ಚೀತಾಗಳು. ನಂತರ ಇದರ ಅಗತ್ಯತೆಯನ್ನ ಅರಿತಂತಹ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಬಂತು. 2009ರಲ್ಲೇ ಒಂದು ಯೋಜನೆ ಮಾಡಲಾಗಿತ್ತು, ಆದರೆ ಅನುಷ್ಠಾನ ಆಗಿರಲಿಲ್ಲ ಕಾರಣಾಂತರಗಳಿಂದ. ಈಗ ಆ ಪ್ರಯತ್ನ ಫಲ ಕೊಟ್ಟಿದೆ. 8 ವಿಶೇಷ ಚೀತಾಗಳು ಆಗಮಿಸಿವೆ. ಚಿನೂಕ್ ಹೆಲಿಕಾಪ್ಟರ್ನಲ್ಲಿ ನ್ಯಾಷನಲ್ ಪಾರ್ಕ್ಗೆ ರವಾನೆಯಾಗಿ ಕುನೋ ಪಾಲ್ಪುರ್ ವನ್ಯಜೀವಿ ಸಂರಕ್ಷಣಾ ಕೇಂದ್ರವನ್ನ ಸೇರಿವೆ. ಹೊಸ ಜಾಗ ಕುತೂಹಲದಿಂದ ನೋಡ್ತಿದೆ ಚೀತಾ. ಮನುಷ್ಯರಂತೆಲ್ಲ ಬೇಗ ಹೊಂದ್ಕೊಂಡು ಬಿಡುತ್ತವೆ. ದುರಾಸೆ ಇಲ್ಲ. ವಾರಕ್ಕೊಂದು ಪ್ರಾಣಿ ಸಿಕ್ಕರೆ ಸಾಕು. ಜೊತೆಗೆ ಅದಕ್ಕೆ ಆಹಾರಕ್ಕೆ ಅನುಕೂಲಕರವಾದಂತಹ ವಾತಾವರಣ ಇದೆ, ಪರಿಸರ ಅನುಕೂಲಕರವಾಗಿದೆ ಅನ್ನೋದನ್ನ ಅಧ್ಯಯನ ಮಾಡಿದ ಮೇಲೇನೆ ಇದನ್ನು ಕರೆತರಲಾಗಿರುವಂಥದ್ದು. ಅದನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ ಪ್ರಧಾನಿ. ಎಸ್, ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ. ಕಾಂತರಾಜ್ ಅವರೇ, ಈಗ ದೃಶ್ಯಗಳನ್ನ ನಾವು ನೋಡಿದ್ವಿ. ಕುನೋ ಪಾರ್ಕ್ಗೆ ಸೇರ್ಪಡೆಯಾಗಿದೆ ಅಂದ್ರೆ ಅದನ್ನ ಒಂದು ಬೋನ್ನಲ್ಲಿ ಇರಿಸಿ ತರಲಾಗಿತ್ತು. ಈಗ ಬೆಳಕಿಗೆ ಬಿಟ್ಟಂತೆ ಎಷ್ಟು ಸಮಯ ಬೇಕಾಗುವುದು ಹೊಂದ್ಕೊಳ್ಳೋದಕ್ಕೆ ಅದಕ್ಕೆ ಅಂತ, ಇನ್ನು ಹೇಗಿರುತ್ತೆ ಅಂತ ಪ್ರಕ್ರಿಯೆಗಳು? ಈಗ
ಹೇಳಿ ಸರ್. ಈಗ ಏನು ಈ ಕುನೋ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ, ಅಲ್ಲಿ ಹಿಂದೆ ಕೂಡ ತಾವ್ ಹೇಳ್ದಂಗೆ ಪ್ರತಾಪ್ ಸಿಂಗ್ ಅಂತ ಸರ್ಗುಜಾ ಮಹಾರಾಜರು ಕೊನೆ ಚೀತಾನ 1952ರಲ್ಲಿ ಅವರು ಶೂಟ್ ಮಾಡ್ತಾರೆ. ಆದ್ರೆ ಇದುವರೆಗೆ ಆ ಮಹಾರಾಜರ ಹೆಸರಿನಲ್ಲಿ ಸುಮಾರು 1360 ಟೈಗರ್ಗಳನ್ನ ಶಾಟ್ ಮಾಡಿದ್ದಾರೆ ಅನ್ನೋ ರೆಕಾರ್ಡ್ ಕೂಡ ಇದೆ. ಆತರ ಅವ್ರಿಗೆ ಒಂದು ಇದು ಹವ್ಯಾಸ ಆಗ ಈ ಕೊಲೆ ಮಾಡೋದು. ಈಗ 1972ನಲ್ಲಿ ವೈಲ್ಡ್ ಲೈಫ್ ಆಕ್ಟ್ ಬಂದಾದ್ಮೇಲೆ ಇವಕ್ಕೆಲ್ಲ ಇತಿಶ್ರೀ ಆಡಿದೆ. ಹಿಂದೆ ಒಂದು ಹುಲಿ ಸಾಯಿಸಿ ತಲೆ ತಂದ್ರೆ ಅವ್ರಿಗೆ ಇಷ್ಟು ಅಂತ ಬಹುಮಾನ ಕೊಡ್ತಾ ಇದ್ರು. ಈ ವನ್ಯಜೀವಿ ಕಾಯ್ದೆ ಬಂದಾದ್ಮೇಲೆ ಈ ತರದ ಸಮಸ್ಯೆಗಳಿಗೆಲ್ಲ ಒಂದು ಇತಿಶ್ರೀ ಆಡಿದೆ. ಅಂದ್ರೆ ಪ್ರಾಣಿಗಳ ಹಿತದೃಷ್ಟಿಯಿಂದ ಇದು ಒಳ್ಳೆ ಆಕ್ಟ್ ಕೂಡ. ಈಗ ಯಾವುದೇ ತರದ ಈ ತರದ ಹಿಂದೆ ಇದ್ದಂತ ಬೇಟೆ ಆಡೋದು ಅಥವಾ ಕಾಡ್ಗೆ ಹೋಗೋದು ಇವೆಲ್ಲ ಕಡಿಮೆ ಆಗ್ತಾ ಬಂತು. ಈಗ ತಂದಿರುವಂತ ಪ್ರಾಣಿಗಳು ಕಾಡ್ಗೆ ಹೊಂದಾಣಿಕೆ ಆಗ್ಬೇಕು ಅಂತ ಹೇಳಿದ್ರೆ ಮೊದ್ಲು ಈಗ ಪ್ರಧಾನಿಗಳು ಏನ್ ಬಿಟ್ಟಿದ್ದಾರೆ ಸಣ್ಣ ಎನ್ಕ್ಲೋಸರ್ ಅಲ್ಲಿ ಒಂದ್ ವಾರ ಅವುಗಳನ್ನ ಅಲ್ಲೇ ಇಟ್ಟು ಚಲನವಲನಗಳನ್ನ ಗಮನಿಸ್ತಾರೆ, ಅಲ್ಲೇ ಅದಕ್ಕೆ ಆಹಾರ ಕೂಡ ಒದಗಿಸ್ಕೊಡ್ತಾರೆ. ನಂತರ ಅದಾದ್ಮೇಲೆ ಇನ್ನ ದೊಡ್ಡ ಆವರಣಕ್ಕೆ ಅವರನ್ನ ಬಿಟ್ಟು ಅಲ್ಲೊಂದು 20 ದಿನಗಳ ಕಾಲ ಅವುಗಳನ್ನ ಚಲನವಲನಗಳನ್ನ ನೋಡ್ತಾರೆ. ಹೀಗೆ ಸ್ವಲ್ಪನೇ ಅವಕ್ಕೆ ದೊಡ್ಡ ದೊಡ್ಡ ಅವಕಾಶಗಳನ್ನ ಮಾಡ್ಕೊಡ್ತಾ ಏನು ಅವ್ರಿಗೆ ಮಾಡಿರ್ತಂತ ಕೇಜ್ ಅಂದ್ರೆ ಎನ್ಕ್ಲೋಸರ್ಸ್ ಪೂರ್ತಿ ತೆಗೆದು ಒಂದ್ ಕಡೆ ಓಪನ್ ಮಾಡಿ ಬಿಟ್ಟಾಗ ಅವು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ರಕ್ಷಣೆ ಇಲ್ಲ ಅಂದ್ರೆ ಮತ್ತೆ ಈ ಎನ್ಕ್ಲೋಸರ್ಗೆ ಬರ್ತವೆ. ಅಂದ್ರೆ ಹೇಗ್ ಸರ್ ಈಗ 8 ಚಿರತೆಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಹಿಂಗೆ ಬಿಡುಗಡೆ ಮಾಡ್ಲಾಗತ್ತಾ, ಅಲ್ಲಿ ಬಿಡಲಾಗತ್ತಾ ಅಥವಾ ಒಟ್ಟಾಗಿ ಬಿಡಲಾಗತ್ತಾ, ಯಾವ ರೀತಿಯಲ್ಲಿ? ಇಲ್ಲ, ಅಲ್ಲೇ ಪಕ್ಕ ಎನ್ಕ್ಲೋಸರ್ ಮಾಡಿರ್ತಾರೆ ಒಂದೊಂದು ಸಣ್ಣ ಸಣ್ಣ ಕೇಜ್ಗಳನ್ನ. ಆದ್ರೆ ಒಂದಕ್ಕೊಂದು ಕಮ್ಯುನಿಕೇಶನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ನಂತರ ದೊಡ್ಡ ಕೇಜ್ಗೆ ಬಿಟ್ಟಾಗ 2-3 ಗ್ರೂಪ್ ಮಾಡಿ ಬಿಡ್ತಾರೆ. ಕೊನೆಗೆ ಕಾಡಿಗೆ ಓಪನ್ ಮಾಡಿದಾಗ ಅವು ಹೊರಗಡೆ ಹೋಗ್ತವೆ. ಸೆಕ್ಯೂರಿಟಿಗೋಸ್ಕರ ಅವರು ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಎನ್ಕ್ಲೋಸರ್ಗೆ ಬರ್ತವೆ. ಯಾಕಂದ್ರೆ ಇಲ್ಲಿ ಊಟ ಅವಕ್ಕೆ ಅಶ್ಯೂರ್ಡ್, ಹೊರಗಡೆ ಸಿಗದೆ ಇದ್ರೆ ಇಲ್ಲಿ ಊಟ ಸಿಗುತ್ತೆ ಅಂತ. ಆ ನಂತರ ಅವ್ರು ಏನ್ ಮಾಡ್ತಾರೆ, ಒಂದ್ 20 ದಿನ ಆದ್ಮೇಲೆ ಆ ಎನ್ಕ್ಲೋಸರ್ ಅನ್ನ ಪೂರ್ಣ ತೆಗೆದು ಬಿಡ್ತಾರೆ. ಅವಕ್ಕೆ ಬೇರೆ ದಾರಿ ಇರೋದಿಲ್ಲ. ಆಗ ಅವು ಹೊರಗಡೆನೆ ಹೊಂದಾಣಿಕೆ ಆಗ್ಬೇಕಾಗ್ತದೆ. ಅವು ಅಷ್ಟೊತ್ ಕಾಲ ಅವು ವಾತಾವರಣಕ್ಕೆ ಹೊಂದಾಣಿಕೆ ಹಾಕೊಂಡು ಏನು ತಮ್ಮ ಆಹಾರ ಹುಡ್ಕೋ ಇದ್ರಲ್ಲಿ ಸುತ್ತಾಡ್ಕೊಂಡ್ ಬರ್ತವೆ. ಅಂದ್ರೆ ಯಾವ ಕಡೆ ಹೋದ್ರೆ ನೀರ್ ಸಿಗುತ್ತೆ, ಯಾವ ಕಡೆ ಹೋದ್ರೆ ಕೆರೆ ಸಿಗುತ್ತೆ, ಯಾವ ಕಡೆ ಹೋದ್ರೆ ಇದಾಗತ್ತೆ ಅನ್ನೋದೆಲ್ಲ ಅವು ಫಸ್ಟ್ ಅಜಮಾಯಿಸ್ತವೆ. ಅಜಮಾಯಿಸ್ಕೊಂಡು ವಾಪಸ್ ಈ ಕೇಜ್ಗೆ ಇದು ಎನ್ಕ್ಲೋಸರ್ಗೆ ಬರ್ತವೆ. ಈ ತರ ಒಂದ್ 20 ದಿನ ಆದ್ಮೇಲೆ ಅದು ಪೂರ್ಣ ತೆಗೆದ್ಮೇಲೆ ಅವು ಪ್ರಕೃತಿಗೆ ಹೊಂದಾಣಿಕೆ ಆಗೊಂಡು ಪ್ರಕೃತಿನಲ್ಲೇ ಬಾಳ್ತವೆ. ಅಲ್ಲಿವರೆಗೆ ಪ್ರಾರಂಭದಲ್ಲಿ ಇವುಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಇಲಾಖೆಯವರು ಸಿದ್ಧ ಆಗಿರ್ತಾರೆ. ಅಂದ್ರೆ ಈಗ ಸಂಪೂರ್ಣವಾಗಿ ಅದರ ಚಲನವಲನಗಳ ಚೆಕ್ ಆಗತ್ತೆ. ಅದು ತನ್ನ ಆವಾಸ್ಥಾನಗಳನ್ನ ಗುರುತಿಸಿಕೊಳ್ಳುವ ಸಮಯದವರೆಗೂ ಕೂಡ ಅದರ ಬಗ್ಗೆ ವಿಶೇಷವಾದಂತ ನಿಗಾ ಇರಿಸಲಾಗತ್ತಾ ಅಂತ? ಹೌದು. ಈಗ ನನ್ಗೆ ತಿಳಿದ ಮಟ್ಟಿಗೆ ಅವಕ್ಕೆ ಸ್ಯಾಟಲೈಟ್ ಟೆಲಿಮೆಟ್ರಿ ಕಟ್ಟಿದ್ದಾರೆ ಕತ್ತಿಗೆ. ಹಾಗಾಗಿ ಪ್ರತಿಯೊಂದು ಚಲನವಲನಗಳನ್ನು ಈ ಟೈಮ್ ನಲ್ಲಿ ಎಲ್ಲಿದೆ, ಅದು ಯಾವ ಕಡೆ ಹೋಗ್ತಾ ಇದೆ, ಏನ್ ಮಾಡ್ತಾ ಇದೆ ಅನ್ನೋದು ಕೂಡ ನಾವು ಕುಳಿತಲ್ಲೇ ಕಂಪ್ಯೂಟರ್ ಮೂಲಕ ಅದನ್ನ ಟ್ರ್ಯಾಕ್ ಮಾಡ್ಬೋದು. ಎಲ್ಲೋಯ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಮಲಗಿದೆಯಾ ಅಥವಾ ಓಡ್ತಾ ಇದೆಯಾ, ಪ್ರತಿಯೊಂದು ಕೂಡ ನಮ್ಗೆ ಗೊತ್ತಾಗ್ತದೆ. ಆ ತರ ಮಾನಿಟರಿಂಗ್ ಸಿಸ್ಟಮ್ ಅನ್ನ ಅವರು ಡೆವಲಪ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಪ್ರತಿಯೊಂದು ಅನಿಮಲ್ ಕೂಡ ಯಾವ ಕಡೆ ಹೋಗುತ್ತೆ, ಯಾವ ಕಡೆ ಬರುತ್ತೆ, ಮಲಗಿದೆಯಾ, ಆಟ ಆಡ್ತಾ ಇದೆ, ಪ್ರತಿಯೊಂದು ಕೂಡ ನಾವು ನೋಡ್ಲಿಕ್ಕೆ ಮಾನಿಟರ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಎಸ್ 7 ದಶಕಗಳ ಬಳಿಕ ಇವು ಈ ರೀತಿಯಲ್ಲಿ ವಾಪಸ್ಸಾಗಿ ಮತ್ತೆ ಚೀತಾ ಯುಗಾರಂಭವನ್ನ ಮಾಡಿವೆ ಭಾರತದಲ್ಲಿ. ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ. ನಮ್ಮ ಕಣ್ಣಲ್ಲಿ ಎಷ್ಟು ಕುತೂಹಲ ಕೌತುಕ ಇದೆಯೋ ಅದನ್ನ ನೋಡಿ ಅದಕ್ಕೂ ಅದೇ ಕುತೂಹಲ ಇದೆ. ಎಲ್ಲಿ ಬಂದೆ ನಾನು ಅನ್ನುವಂತಹ ಒಂದು ಕುತೂಹಲ. ಹೊಂದಿಕೊಳ್ಳೋದಕ್ಕೆ ಅದಕ್ಕೂ ಸಮಯ ಬೇಕು. ಆದರೆ ಅನುಕೂಲಕರ ವಾತಾವರಣ ಇದೆ ಎನ್ನುವಂತಹ ಅಧ್ಯಯನ ಆಗಿದೆ. ಮೊದಲಿಗೆ ಈ ಸಣ್ಣದಾದಂತಹ ಒಂದು ಕೇಜ್ನಲ್ಲಿ ಇರಿಸಲಾಗಿರುವಂಥದ್ದು, ನಂತರ ಇದರ ವ್ಯಾಪ್ತಿಯನ್ನ ವಿಸ್ತರಿಸಲಾಗುತ್ತೆ, ನಂತರ ಅದನ್ನು ಓಪನ್ ಆಗಿ ಬಿಡಲಾಗುತ್ತೆ. ದೃಶ್ಯಗಳನ್ನು ನೋಡ್ತಿದ್ದೀವಿ. ಪ್ರಧಾನಿ ಸಂಭ್ರಮಿಸ್ತಾ ಇದ್ದಾರೆ ಭಾರತದಲ್ಲಿ ಮತ್ತೆ ಚೀತಾಗಳ ಆಗಮನವನ್ನು. ರೇಡಿಯೋ ಕಾಲರ್ ಅನ್ನು ಅಳವಡಿಸಿದ್ದಾರೆ, ಕುತ್ತಿಗೆ ಗಮನಿಸ್ತಾ ಇದ್ದೀವಿ. ಅಂದ್ರೆ ಅದರ ಸಂಪೂರ್ಣ ಚಲನವಲನವನ್ನ ಅಲ್ಲಿ ಪರಿಶೀಲಿಸ್ತಾ ಇರಲಾಗುತ್ತೆ. ಎಲ್ಲಿ ಹೋಗುತ್ತೆ, ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇರುತ್ತೆ. ಅಧ್ಯಯನ ನಿರಂತರವಾಗಿ ನಡೆಯುತ್ತೆ. ಕುನೋ ಅರಣ್ಯಕ್ಕೆ ಚೀತಾ ಬಿಡುಗಡೆಯಾಗಿದ್ದು, ನಮೀಬಿಯಾದಿಂದ ಭಾರತಕ್ಕೆ ಬಂದಂತಹ ಈ ಚೀತಾಗಳು
ನಶಿಸಿ ಹೋಗಿದ್ದ ಚೀತಾ ಯುಗವನ್ನ ಮತ್ತೆ ಪುನರಾರಂಭಿಸ್ತಾ ಇವೆ. 3 ಗಂಡು 5 ಹೆಣ್ಣು ಚೀತಾಗಳು ಬಂದಿವೆ. ಮೋದಿ ಜನ್ಮದಿನಕ್ಕೆ ಉಡುಗೊರೆಯಾಗಿ ಬಂದಂತಹ ಈ ಚೀತಾ ಭಾರತದ ವನ್ಯ ಸಂಪತ್ತನ್ನ ಸಮೃದ್ಧಗೊಳಿಸೋದಕ್ಕೆ ಪ್ರಮುಖವಾದಂತಹ ಯೋಜನೆಯಾಗಿದೆ. ವೆಲ್ಕಮ್ ಚೀತಾ. ಚೀತಾ ಬಂದಿದೆ. ಚೀತಾ ಯುಗಾರಂಭ ಆರಂಭ ಆಗಿದೆ. ಭಾರತದಲ್ಲಿ ವಿಶ್ವದಲ್ಲೇ ಅತಿ ವೇಗವಾಗಿ ಓಡುವ ಪ್ರಾಣಿ ಚೀತಾ. ತನ್ನ ಓಟ ನಿಲ್ಲಿಸಿ 7 ದಶಕಗಳಾಗಿತ್ತು ಭಾರತದಲ್ಲಿ. ಮತ್ತೆ ಅದರ ಓಟ ಶುರುವಾಗ್ತಾ ಇದೆ. ನಮೀಬಿಯಾದಿಂದ 8 ಚೀತಾಗಳು ಭಾರತಕ್ಕೆ ಬಂದಿದ್ದು. ಚೀತಾಗಳನ್ನ ಕುನೋ ಪಾಲ್ಪುರ್ ವನ್ಯಜೀವಿ ಸಂರಕ್ಷಣಾ ಕೇಂದ್ರಕ್ಕೆ ಅರಣ್ಯಕ್ಕೆ ಬಿಟ್ಟಿದ್ದಾರೆ ಪ್ರಧಾನಿ. ಅವರ ಜನ್ಮದಿನಕ್ಕೆ ಉಡುಗೊರೆಯಾಗಿ ಭಾರತಕ್ಕೆ ಬಂದಿರುವಂತಹ ಚೀತಾ ಮಧ್ಯಪ್ರದೇಶದ ಕುನೋ ಅರಣ್ಯಕ್ಕೆ ಬಂದಿಳಿದಿದೆ. ಅದರ ಫೋಟೋ ತೆಗೆದು ಸಂಭ್ರಮಿಸಿದ್ರು ಪ್ರಧಾನಿ. ಕುನೋ ಉದ್ಯಾನವನಕ್ಕೆ ಚೀತಾಗಳನ್ನ ಬಿಟ್ಟಿದ್ದಾರೆ. ದೃಶ್ಯಗಳನ್ನು ನೋಡ್ತಿದ್ದೀವಿ. ನಮೀಬಿಯಾದಿಂದ ಭಾರತಕ್ಕೆ ಬಂದು ಹೊಸ ಜಾಗ, ಹೊಸ ವಾತಾವರಣಕ್ಕೆ ಇನ್ನು ಹೊಂದಿಕೊಳ್ಬೇಕಿದೆ ಈ ಚೀತಾ. 1952ರಲ್ಲೇ ಕೊನೆಯದಾಗಿ ಚೀತಾನ ಭಾರತದಲ್ಲಿ ನೋಡಿದ್ದು. ನಶಿಸಿಯೇ ಹೋಗಿತ್ತು. ಮತ್ತೆ ಇದರ ಸಂತತಿ ವೃದ್ಧಿಯಾಗಬೇಕು ಅನ್ನುವಂತಹ ಕನಸಿತ್ತು. ಆ ಕನಸು ಈಗ ನನಸಾಗ್ತಾ ಇದೆ. ಚೀತಾ ವಾಸಕ್ಕೆ ಯೋಗ್ಯವಾದಂತಹ ಕುನೋ ಪಾಲ್ಪುರ್ ವನ್ಯಜೀವಿ ಸಂರಕ್ಷಣಾ ಕೇಂದ್ರ ನಮೀಬಿಯಾದ 8 ಚೀತಾಗಳನ್ನು ಹೊಂದಿದೆ. ಈ ಕೌತುಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಭಾರತ. ಭಾರತದ ಅರಣ್ಯವನ್ನ ಅಷ್ಟೇ ಕುತೂಹಲದಿಂದ ನೋಡ್ತಾ ಇದೆ ಈ ಚೀತಾ. ತೆಳು ಕಪ್ಪು ಬಣ್ಣದ ಮಚ್ಚೆ ಇದೆ ನೋಡಿ. ಚಿರತೆಗೂ ಚೀತಾಗೂ ಇರೋ ವ್ಯತ್ಯಾಸ ಇದು. ಬಹಳ ವೇಗವಾಗಿ ಓಡುವಂತಹ ಈ ಚೀತಾ ಗಂಟೆಗೆ ಏನಿಲ್ಲ ಅಂದ್ರೂ 120 ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ. ಚುರುಕಾಗಿ ದಿಕ್ಕು ಬದಲು ಮಾಡಬಲ್ಲದು. ಇದರ ದೇಹದ ಭಾರ ಚಿರತೆಗಳಿಗೆ ಹೋಲಿಸಿದ್ರೆ ಕಡಿಮೆನೆ. ಹಾಗಾಗಿನೇ ಇದು ಬಹಳ ವೇಗವಾಗಿ ಓಡುತ್ತೆ. ಇಂತಹ ಅಪರೂಪದ ಆಕರ್ಷಕ ಪ್ರಾಣಿ ಇಲ್ವೇ ಇಲ್ಲ ಅಂತಾಗಿತ್ತು ಭಾರತದಲ್ಲಿ. ಈಗ ಭಾರತದ ನೆಲಕ್ಕೆ ಬಂದಿಳಿದಿದೆ. ಚೀತಾ ಯುಗಾರಂಭ ಆಗಿದೆ ಭಾರತದಲ್ಲಿ. देता है आज सौभाग्य से हमारे सामने एक ऐसा ही क्षण है. दशकों पहले जैव विविधता की सदियों पुरानी जो कड़ी टूट गई थी, विलुप्त हो गई थी, आज हमें उसे फिर से जोड़ने का मौका मिला है. आज भारत की धरती पर चीता लौट आए हैं. और मैं ये भी कहूंगा कि इन चीतों के साथ ही भारत की प्रकृति प्रेमी चेतना भी पूरी शक्ति से जागृत हो उठी है. मैं इस ऐतिहासिक अवसर पर सभी देशवासियों को बहुत बहुत बधाई देता हूं. विशेष रूप से मैं हमारे मित्र देश नामीबिया और वहां की सरकार का भी धन्यवाद करता हूं, जिनके सहयोग से दशकों बाद चीते भारत की धरती पर वापस लौटे हैं. मुझे विश्वास है ये चीते न केवल प्रकृति के प्रति हमारी जिम्मेदारियों का बोध कराएंगे, बल्कि हमारे मानवीय मूल्यों और परंपराओं से भी अवगत कराएंगे. साथियों, जब हम अपनी जड़ों से दूर होते हैं तो बहुत कुछ खो बैठते हैं. इसलिए ही आजादी के इस अमृत काल में हमने अपनी विरासत पर गर्व
और गुलामी की मानसिकता से मुक्ति जैसे पंच प्राणों के महत्व को दोहराया है। पिछली सदियों में हमने वो समय भी देखा है जब प्रकृति के दोहन को शक्ति प्रदर्शन और आधुनिकता का प्रतीक मान लिया गया था। 1947 में जब देश में केवल आखिरी 3 चीते बचे थे तो उनका भी साल के जंगलों में निष्ठुरता और गैर जिम्मेदारी से शिकार कर लिया गया। ये दुर्भाग्य रहा कि हमने 1952 में चीन के पुनर्वास के लिए दशकों तक कोई सार्थक प्रयास नहीं हुआ। आज आजादी के अमृतकाल में अब देश नई ऊर्जा के साथ चीतों के पुनर्वास के लिए जुट गया है। अमृत में तो वो सामर्थ्य होता है जो मृत को भी पुनर्जीवित कर देता है। मुझे खुशी है कि आजादी के अमृत काल में कर्तव्य और विश्वास का ये अमृत हमारी विरासत को, हमारी धरोहरों को और अब चीतों को भी भारत की धरती पर पुनर्जीवित कर रहा है। इसके पीछे हमारी वर्षों की मेहनत है। एक ऐसा कार्य राजनीतिक दृष्टि से जिसे कोई महत्व नहीं देता, उसके पीछे भी हमने भरपूर ऊर्जा लगाई। इसके पीछे एक विस्तृत चीता एक्शन प्लान तैयार किया गया। हमारे वैज्ञानिकों ने लंबी रिसर्च की, साउथ अफ्रीकन और नामीबियाई एक्सपर्ट के साथ मिलकर काम किया। हमारी टीम्स वहां गई, वहां के एक्सपर्ट भी भारत आए। पूरे देश में चीतों के लिए सबसे उपयुक्त क्षेत्र के लिए वैज्ञानिक सर्वे किए गए और तब कूनो नेशनल पार्क को इस शुरुआत के लिए चुना गया। और आज हमारी वो मेहनत परिणाम के रूप में हमारे सामने है। साथियों, ये बात सही है कि जब प्रकृति और पर्यावरण का संरक्षण होता है तो हमारा भविष्य भी सुरक्षित होता है, विकास और समृद्धि के रास्ते भी खुलते हैं। कूनो नेशनल पार्क में जब चीता फिर से दौड़ेंगे तो यहां का ग्रासलैंड इकोसिस्टम फिर से रिस्टोर होगा, बायोडायवर्सिटी और बढ़ेगी। आने वाले दिनों में यहां इको टूरिज्म भी बढ़ेगा, यहां विकास की नई संभावनाएं जन्म लेगी, रोजगार के अवसर बढ़ेंगे। लेकिन साथियों, मैं आज आपसे सभी देशवासियों से एक आग्रह भी करना चाहता हूं। कूनो नेशनल पार्क में छोड़े गए चीतों को देखने के लिए देशवासियों को कुछ महीने का धैर्य दिखाना होगा, इंतजार करना होगा, सहयोग करना होगा। आज ये चीते मेहमान बनकर आए हैं, इस क्षेत्र से अनजान है। कूनो नेशनल पार्क को ये चीते अपना घर बना पाए, इसके लिए हमें इन चीतों को भी कुछ महीने का समय देना होगा।
अंतर्राष्ट्रीय गाइडलाइंस पर चलते हुए भारत इन चीतों को बचाने की पूरी कोशिश कर रहा है। हमें अपने प्रयासों को विफल नहीं होने देना है। साथियों, दुनिया आज जब प्रकृति और पर्यावरण की ओर देखती है तो सस्टेनेबल डेवलपमेंट की बात करती है, लेकिन प्रकृति और पर्यावरण, पशु और पक्षी भारत के लिए एक केवल सस्टेनेबिलिटी और सिक्योरिटी के विषय ही सिर्फ है ऐसा नहीं है। हमारे लिए ये हमारी सेंसिबिलिटी और स्पिरिचुअलिटी का भी आधार है। हम वो लोग हैं जिनका सांस्कृतिक अस्तित्व सर्वम खल्विदम ब्रह्म इस मंत्र पर टिका हुआ है। अर्थात संसार में पशु, पक्षी, पेड़, पौधे, जड़, चेतन जो कुछ भी है वो ईश्वर का ही स्वरूप है, हमारा अपना ही विस्तार है। हम वो लोग हैं जो कहते हैं परम परोपकारार्थम यो जीवति सह जीवति, अर्थात खुद के फायदे को ध्यान में रख करके जीना वास्तविक जीवन नहीं है। वास्तविक जीवन वो जीता है जो परोपकार के लिए जीता है। इसलिए हम जब खुद भोजन करते हैं उसके पहले पशु पक्षियों के लिए अन्न निकालते हैं। हमारे आसपास रहने वाले छोटे से छोटे जीव की भी चिंता करना हमें सिखाया जाता है, बचपन से सिखाया जाता है। हमारे संस्कार ऐसे हैं कि कहीं अकारण किसी जीव का जीवन चला जाए तो हम अपराध बोध से भर जाते हैं। फिर किसी पूरी जीव जाति का अस्तित्व ही अगर हमारी वजह से मिट जाए, ये हमें कैसे स्वीकार हो सकता है? आप सोचिए, हमारे यहां कितने ही बच्चों को ये पता तक नहीं होता है कि जिस चीता के बारे में सुनकर वो बड़े हो रहे हैं वो उनके देश से पिछली शताब्दी में ही लुप्त हो चुके हैं। आज अफ्रीका के कुछ देशों में और ईरान में चीता पाए जाते हैं, लेकिन भारत का नाम उस लिस्ट से बहुत पहले हटा दिया गया था। आने वाले वर्षों में बच्चों को इस विडंबना से नहीं गुजरना पड़ेगा। मुझे विश्वास है वो चीता को अपने ही देश में कूनो नेशनल पार्क में दौड़ता देख पाएंगे। चीता के जरिए आज हमारे जंगल और जीवन उसका एक बड़ा शून्य भर रहा है। साथियों, आज 21वीं सदी का भारत पूरी दुनिया को संदेश दे रहा है कि इकोनॉमी और इकोलॉजी कोई विरोधाभासी क्षेत्र नहीं है। पर्यावरण की रक्षा के साथ ही देश की प्रगति भी हो सकती है। ये भारत ने दुनिया को करके दिखाया है। आज एक और हम विश्व की तेजी से बढ़ती अर्थव्यवस्था में शामिल है, तो साथ ही देश के वन क्षेत्रों का विस्तार भी तेजी से हो रहा है। साथियों, 2014 में हमारी सरकार बनने के बाद से देश में करीब करीब 250 नए संरक्षित क्षेत्र जोड़े गए हैं। हमारे यहां एशियाई शेरों की संख्या में भी
बड़ा इजाफा हुआ है। आज गुजरात देश में एशियाई शेयरों का बड़ा क्षेत्र बनकर उभरा है। इसके पीछे दशकों की मेहनत, रिसर्च बेस्ड पॉलिसीज और जन भागीदारी की बड़ी भूमिका है। मुझे याद है, हमने गुजरात में एक संकल्प लिया था। हम जंगली जीवों के लिए सम्मान बढ़ाएंगे और संघर्ष घटाएंगे। आज उस सोच का प्रभाव परिणाम के रूप में हमारे सामने है। देश में भी टाइगर्स की संख्या को दोगुना करने का जो लक्ष्य तय किया गया था, हमने उसे समय से पहले हासिल किया है। असम में एक समय एक सींग वाले गैंडों का अस्तित्व खतरे में पड़ने लगा था, लेकिन आज उनकी भी संख्या में वृद्धि हुई है। हाथियों की संख्या भी पिछले वर्षों में बढ़कर 30,000 से ज्यादा हो गई है। भाई और बहनों, देश में प्रकृति और पर्यावरण के दृष्टिकोण से जो एक और बड़ा काम हुआ है, वो है वेटलैंड का विस्तार। भारत ही नहीं, पूरी दुनिया में करोड़ों लोगों का जीवन और उनकी जरूरतें वेटलैंड इकोलॉजी पर निर्भर करती हैं। आज देश में 75 वेटलैंड्स को रामसर साइट्स के रूप में घोषित किया गया है, जिनमें 26 साइट्स पिछले 4 वर्षों में ही जोड़ी गई हैं। देश के इन प्रयासों का प्रभाव आने वाली सदियों तक दिखेगा और प्रगति के नए पथ प्रशस्त करेगा। साथियों, आज हमें वैश्विक समस्याओं को, समाधानों को और यहां तक कि अपने जीवन को भी होलिस्टिक वे में देखने की जरूरत है। इसलिए आज भारत ने विश्व के ये LIFE लाइफ यानी लाइफस्टाइल फॉर द एनवायरमेंट जैसा जीवन मंत्र दिया है। आज इंटरनेशनल सोलर अलायंस जैसे प्रयासों के द्वारा भारत दुनिया को एक मंच दे रहा है, एक दृष्टि दे रहा है। इन प्रयासों की सफलता दुनिया की दिशा और भविष्य तय करेगी। इसलिए आज समय है कि हम ग्लोबल चुनौतियों को दुनिया की नहीं, अपनी व्यक्तिगत चुनौती भी माने। हमारे जीवन में एक छोटा सा बदलाव पूरी पृथ्वी के भविष्य के लिए एक आधार बन सकता है। मुझे विश्वास है, भारत के प्रयास और परंपराएं इस दिशा में पूरी मानवता का पथ प्रदर्शन करेगी, बेहतर विश्व के सपने को ताकत देगी। इसी विश्वास के साथ आप सभी को इस मूल्यवान समय पर, ऐतिहासिक समय पर बहुत बहुत धन्यवाद देता हूं, बहुत बहुत बधाई देता हूं। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.